ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಇರಾಕ್ನಿಂದ ಬರ್ತಾ ಇದ್ದಂತಹ ಕಚ್ಚಾ ಡಾಂಬರ್ ಸಂಪೂರ್ಣವಾಗಿ ಬಂದಾಗಿದೆ. ಇರಾಕ್ನಿಂದ ಕಾರವಾರದ ಬಂದರಿಗೆ ಬರ್ತಾ ಇತ್ತು ಈ ಕಚ್ಚಾ ಡಾಂಬರ್ಗಳು, ಆದರೆ ಈಗ ಬರ್ತಾ ಇಲ್ಲ. ಹರ್ಮುಜ್ ಜಲಸಂಧಿ ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅಲ್ಲಿಂದಲೇ ಕಚ್ಚಾ ಡಾಂಬರ್ ಅಥವಾ ಕಚ್ಚಾ ತೈಲ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ವಸ್ತುಗಳನ್ನು ಅಲ್ಲಿಂದ ರಫ್ತು ಮಾಡಲಾಗ್ತಾ ಇತ್ತು. ಈಗ ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಭೀಕರತೆ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ಗಳಾಗ್ತಾ ಇಲ್ಲ. ಅದರ ಭಾಗವಾಗಿಯೇ ಈಗ ಕಚ್ಚಾ ಡಾಂಬರ್ ಸಂಪೂರ್ಣವಾಗಿ ಬಂದಾಗಿದೆ. ಕಾರವಾರದ ಬಂದರಿಗೆ ಬರ್ತಾ ಇತ್ತು ಅದು ರೆಗ್ಯುಲರ್ ಆಗಿ. ಈಗ ಅಲ್ಲಿ ಹಡಗುನೇ ಇಲ್ಲದೆ ಬಿಕೋ ಅಂತ ಇದೆ ವಾಣಿಜ್ಯ ಬಂದರು. ಸಾಲುಗಟ್ಟಿ ಖಾಲಿ ಡಾಂಬರ್ ಟ್ಯಾಂಕರ್ಗಳು ಹಂಗೆ ನಿಂತುಬಿಟ್ಟಿದ್ದಾವೆ. ಮುಂಬೈನಿಂದ ಕಾರವಾರ ಬಂದರಿಗೆ ಬರ್ತಾ ಇತ್ತು ಈ ಡೀಸೆಲ್. ಕಾರವಾರದಿಂದ ಐಒಸಿ ಮೂಲಕ ನೌಕಾನೆಲೆಗೆ ಬರ್ತಾ ಇತ್ತು ಡೀಸೆಲ್. ವಾಣಿಜ್ಯ ಚಟುವಟಿಕೆ ನಂಬಿದ ಟ್ಯಾಂಕರ್ ಮಾಲೀಕರಿಗೆ ಈಗ ಸಂಕಷ್ಟ. 10 ದಿನದಿಂದ ಕೆಲಸನೇ ಇಲ್ಲದೆ ಡಾಂಬರ್ ಟ್ಯಾಂಕರ್ಗಳು ಹಂಗೇ ನಿಂತು ಬಿಟ್ಟಿದೆ. ಯುದ್ಧದ ವಾತಾವರಣ ಆಬ್ವಿಯಸ್ಲಿ ಯಾವ ಹಂತಕ್ಕೆ ಹೋಗಿದೆ ಅಂತಂತಂದರೆ ಇದು 3ನೇ ವಿಶ್ವಯುದ್ಧ ಅನ್ನೋ ಮಟ್ಟಿಗೂ ಚರ್ಚೆ ಆಗೋ ಮಟ್ಟಿಗೂ ಇದು ಬಂದು ನಿಂತಿದೆ. ಮತ್ತೊಂದು ಕಡೆ ತೈಲ ಬೆಲೆ ಏರಿಕೆಯೂ ಕೂಡ ಅಷ್ಟೇ. $114ಗೆ ಚಿಂಬಿಟ್ಟಿದೆ ತೈಲ ಬೆಲೆ. ಅದರಿಂದಾಗಿ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಮಾತ್ರ ಅಸ್ತವ್ಯಸ್ತವೇ ಉಂಟಾಗಿದೆ. ಈ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಸಾರಿರುವಂಥ ಈ ಯುದ್ಧ ಅಥವಾ ಈ ಸಂಘರ್ಷ ನಿಜಕ್ಕೂ ಜಾಗತಿಕ ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ಭಾರತವೂ ಹೊರತಾಗಿಲ್ಲ. ಭಾರತಕ್ಕೆ ಬರಬೇಕಾದಂತಹ ಈ ಕಚ್ಚಾ ಡಾಂಬರ್ಗಳು ಕೂಡ ಬರ್ತಾ ಇಲ್ಲ ಈಗ. ನಮಸ್ಕಾರ. ಇದು ಕಾರವಾರ ಪೋರ್ಟ್ ಕರ್ನಾಟಕ ಜಲ ಸಾರಿಗೆ ಮಂಡಳಿಯಲ್ಲಿ ಅಧೀನದಲ್ಲಿ ಕೆಲಸ ನಿರ್ವಹಿಸ್ತಿದೆ. ಈಗ ನಮ್ಮಲ್ಲಿ ಡೀಸೆಲ್ ಇಂಡಿಯನ್ ಅಂದರೆ ಕೋಸ್ಟಲ್ ಶಿಪ್ಪಿಂದ ನೇವಲ್ ಬೇಸಿಗೆ ಬರ್ತದೆ. ನೆಕ್ಸ್ಟ್ ಸಾಲ್ಟ್ ಇದೆ, ಅದು ಕೋಸ್ಟಲ್ದೆ ಗ್ರಾಸಿಮ್ ಇಂಡಸ್ಟ್ರೀಸ್ ಹೋಗ್ತದೆ. ಬಿಟುಮಿನ್ ಇದೆಲ್ಲ, ಬಿಟುಮಿನ್ ಮಿಡಲ್ ಈಸ್ಟಿಂದ ಬರ್ತದೆ. ಸದ್ಯ ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆಗಿದ್ದರಿಂದ ನಾರ್ಮಲ್ ನಮಗೆ 7 ರಿಂದ 8 ಶಿಪ್ ಇದು ಬಿಟುಮಿನ್ ಬರ್ತಿತ್ತು. ಸದ್ಯ ಈ ತಿಂಗಳಲ್ಲಿ ಒಂದೇ ಬಂದು ಹೋಗಿದೆ. ಲಾಸ್ಟ್ ಮಂತ್ ನಮ್ಮದು 4 ಶಿಪ್ ಬಂದು ಹೋಗಿದೆ. ಇದರಿಂದ ನಮಗೆ ರೆವಿನ್ಯೂ ಸುಮಾರು 70 ರಿಂದ 80 ಲಕ್ಷ ತಿಂಗಳಲ್ಲಿ ಲಾಸ್ ಆಗ್ತಾ ಇದೆ. ಅಂದರೆ 7-8 ಶಿಪ್ ಬಂದರೆ ನಮಗೆ 80 ಲಕ್ಷ ಬರ್ಬೋದಿತ್ತು. ಇದೇ ರೀತಿ ಇರಾನ್ ಅಂದರೆ ಮಿಡಲ್ ಈಸ್ಟಿಂದ ನಮಗೆ ಬಿಟುಮಿನ್ ಅಂದರೆ ಡಾಂಬರ್ ಬರ್ತಿತ್ತು. ಅದು ಅಂದರೆ ಮೊನ್ನೆ 1 ತಾರೀಕು ಬಂದು ಅದು 3ನೇ ತಾರೀಕು ಹೋಗಿದೆ. ನಂತರ ಯಾವುದೇ ಶಿಪ್ ನಮಗೆ ಡಿಕ್ಲೇರ್ ಆಗಲಿಲ್ಲ. ಇವತ್ತಿಗೆ ಒಂದು ಸಂಜೆ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಉದಯ್ ಬರ್ಗಿ ಫೋನ್ ಸಂಪರ್ಕದಲ್ಲಿ. ಉದಯ್, ಒಂದು ಕಡೆ ಜಾಗತಿಕ ಆರ್ಥಿಕತೆಗೆ ಪೆಟ್ಟು ಬೀಳ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ಧದಿಂದಾಗಿ. ಜೊತೆಗೆ ಕಚ್ಚಾ ತೈಲದ ಬೆಲೆಯೂ ಕೂಡ $100 ದಾಟಿಬಿಟ್ಟಿದೆ. ಈ ಬೆನ್ನಲ್ಲೇ ಕಾರವಾರಕ್ಕೆ ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾ ಇದ್ದಂತಹ ಈ ಕಚ್ಚಾ ಡಾಂಬರ್ಗಳು ಬರ್ತಾ ಇಲ್ಲ. ಇದರಿಂದಾಗಿ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಅಂತ? ಶರತ್, ಏನಂತಂದ್ರೆ ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷದ ಹಿನ್ನೆಲೆಯಲ್ಲಿ ವ್ಯಾಪಾರ ಚಟುವಟಿಕೆಗಳನ್ನ ನೇರ ಪರಿಣಾಮ ಬೀರುವಂತದ್ದು. ಇರಾಕ್ನಿಂದ ಕಾರವಾರ ಬಂದರಿಗೆ ಬರ್ತಾ ಇದ್ದಂತಹ ಕಚ್ಚಾ ಡಾಂಬರ್ ಸರಬರಾಜು ಸಂಪೂರ್ಣವಾಗಿ ಕಳೆದ ಕೆಲ ದಿನಗಳಿಂದ ಸ್ಥಗಿತವಾಗಿದೆ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಕಾರವಾರ ಬಂದರಿಗೆ ಇರಾಕ್ನಿಂದ ಹಡಗುಗಳ ಮೂಲಕ 70 ರಿಂದ 80 ಸಾವಿರ ಟನ್ಗಳಷ್ಟು ಕಚ್ಚಾ ಡಾಂಬರ್ ಈ ಒಂದು ಕಾರವಾರ ಬಂದರಿಗೆ ಬರ್ತಾ ಇತ್ತು. ಆದ್ರೆ ಕಳೆದ 10 ದಿನಗಳಿಂದ ಒಂದೇ ಒಂದು ಹಡಗು ಕೂಡ ಇಲ್ಲಿಗೆ ಬಂದಿರುವಂತದ್ದಿಲ್ಲ. ಬಂದಿರೋ ಒಳಗಡೆ ಈಗಾಗಲೇ ಸಾಕಷ್ಟು ಟ್ಯಾಂಕರ್ಗಳು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಹೋಗ್ಬೋದು. ಇದರಿಂದ ಮಾಲೀಕರು ಕೂಡ ತಮ್ಮ ಟ್ಯಾಂಕರ್ಗಳನ್ನ ಒಳಗಡೆ ನಿಲ್ಲಿಸ್ಬಿಟ್ಟು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಿತ್ತು. ಅಂದಾಜು ಪ್ರತಿ ತಿಂಗಳು 70 ರಿಂದ 80 ಲಕ್ಷ ರೂಪಾಯಿಗಳಷ್ಟು ಈ ಒಂದು ಟ್ಯಾಂಕರ್ ಮಾಲೀಕರು ಅನುಭವಿಸ್ತಿದ್ರೆ. ಇನ್ನು ಮುಂಬೈನಿಂದ ಕಾರವಾರ ಬಂದರಿಗೆ ಡೀಸೆಲ್ ಕೂಡ ಪೂರೈಕೆ ಆಗ್ತಾ ಇತ್ತು. ಇದು ಕಾರವಾರದಿಂದ ನೌಕಾನೆಲೆಗೆ ಕೂಡ ಸಾಗಿಸಲಾಗ್ತಾ ಇತ್ತು. ಅದೇ ಡೀಸೆಲ್ ಕೂಡ ಇದೀಗ ತಾತ್ಕಾಲಿಕವಾಗಿ ಬಂದಾಗಿದ್ದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸಿರುವಂತಹ ಶರತ್. ಹೀಗೆ ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮ ಈಗ ಕಾರವಾರ ಬಂದರಿನ ವಾಣಿಜ್ಯ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ. ಇನ್ನು ಇದು ಎಷ್ಟು ದಿನದೊಳಗೆ ಈ ರೀತಿ ಮುಂದುವರಿಯುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಹೇಳೋದಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಈಗಾಗಲೇ ಇರಾಕ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ಧ ಇದೀಗ ಮುಂದುವರೆದಿರುವಂತದ್ದು. ಹೀಗಾಗಿ ಭಾರತ ದೇಶದ ಅಷ್ಟೇ ಅಲ್ಲದೆ ರಾಜ್ಯದ ನಾನಾ ಕಡೆಯಲ್ಲೂ ಕೂಡ ಈಗ ಸಾಕಷ್ಟು ಪರಿಣಾಮಗಳು ಬೀರ್ತಾ ಇರುವಂತದ್ದು ಶರತ್. ಥ್ಯಾಂಕ್ ಯು ಉದಯ್ ಡೀಟೇಲ್ಸ್ಗಾಗಿ.